ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ ಪ್ರಶ್ನೆ 9 ಮತ್ತು 10ರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 9ನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49 ಮತ್ತು 17 ಪದಗಳವರೆಗಿನ ಮೊತ್ತ 289. ಆದರೆ ಮೊದಲ n ಪದಗಳವರೆಗಿನ ಮೊತ್ತ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ 7 ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ನಾವೇನು ಮಾಡ್ಕೊಳ್ಳೋಣ, S7 = 49 ಅಂತ ಬರ್ಕೋಬೋದು. ಆಮೇಲೆ 17 ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಏನು ಮಾಡೋಣ, S17 = 289 ಅಂತ ಬರ್ಕೋಬೋದು. ಇಲ್ಲಿ ಏನು ಕಂಡುಹಿಡಿಬೇಕು, ನಾವು SN ಅನ್ನು ಕಂಡುಹಿಡಿಬೇಕು. ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು SN ಅನ್ನು ಕಂಡುಹಿಡಿಬೇಕು. ಈಗ ಫಸ್ಟ್ ನಾವೇನು ಬರ್ಕೊಳ್ಳೋಣ, SN ಸೂತ್ರ ನಮಗೆ ಗೊತ್ತಿದೆ. SN = n/2 2a + n - 1 × d. ಈಗ ನಾವು ಮೊದಲು ಏನು ತಗೊಳ್ಳೋಣ, S7 ತೆಗೆದುಕೊಳ್ಳೋಣ. S7 = n ಅಂತಂದರೆ 7/2 2a. a ಗೊತ್ತಿಲ್ಲ ನಮಗೆ, ಹಾಗಾಗಿ ಅದನ್ನು ಹಾಗೆ ಇಟ್ಕೊಳ್ಳೋಣ. ಪ್ಲಸ್ n ಅಂದರೆ 7 - 1 d ಬೆಲೆ ಗೊತ್ತಿದೆಯಾ, d ಬೆಲೆನೂ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. ಈಗ S7 ಅಂದರೆ ನಮಗೆ ಗೊತ್ತಿದೆ, ಏನು S7 ಅಂದರೆ 49. ಅಲ್ಲಿಗೆ 7/2. ಈಗ ನೋಡಿ 2a ಪ್ಲಸ್ 7ರಲ್ಲಿ 1 ಹೋದರೆ 6d. ಈಗ ನೋಡಿ ಇಲ್ಲೇ ಡೈರೆಕ್ಟ್ ನಾವೇನು ಮಾಡೋಣ, ಇದನ್ನು 7ರಿಂದ ಭಾಗಿಸ್ಬೋದು. 7 1 7 7 49. ಕರೆಕ್ಟಾ, 7 7 49. ಸೊ ಈಗ ನೋಡಿ 7 = ನೋಡಿರಿ ಇವೆರಡರಲ್ಲೂ ಕಾಮನ್ ಏನಿದೆ, 2 ಕಾಮನ್ ಇದೆ. ಸೊ ಹಾಗಾಗಿ 2ಅನ್ನು ಹೊರಗಡೆ ತೆಗೆದುಬಿಡೋಣ. ಗೊತ್ತಾಗ್ತಿದೆಯಾ, ಆವಾಗ a ಉಳೀತು. ಇಲ್ಲಿ 2 3 ಅಂದರೆ 3d ಉಳೀತು. ನೋಡಿ ಇಲ್ಲಿ 2 2 ಕ್ಯಾನ್ಸಲ್ ಆಯಿತು, ಹೌದಾ. ಹಾಗಾಗಿ ಇದನ್ನು ಹೆಂಗೆ ಬರ್ಕೋಬೋದು, a + 3d = 7 ಅಂತ ಬರ್ಕೋಬೋದಾ. ಅಂದರೆ ಇದನ್ನು ಸಮೀಕರಣ 1 ಅಂತ ನಾನು ತೆಗೆದುಕೊಳ್ತೀನಿ. ಅದೇ ರೀತಿ ನಾವು S17 ಬರ್ಕೊಳ್ಳೋಣ. S17 ಕರೆಕ್ಟಾ, S17 ಇನ್ನೊಂದು ಸರಿ ಸೂತ್ರ ಬರ್ಕೊಂಡ್ಬಿಡ್ತೀನಿ ನಾನು. n/2 2a + n - 1 × d. ಈಗ S17 ಅಂದರೆ ಎಷ್ಟು, 289 n ಅಂತಂದರೆ ಏನು, 17/2 ಕರೆಕ್ಟಾ. 2a ಪ್ಲಸ್ n ಅಂದರೆ 17 - 1 × d ಅಂದರೆ ಗೊತ್ತಿಲ್ಲ. ಈಗ ನೋಡಿ ನೀವು ವರ್ಗ ಸಂಖ್ಯೆ ಗಟ್ ಮಾಡಿದಿರಿ ಅಂದ್ಕೊಂಡಿದ್ದೀನಿ ನಾನು. 17 ನೋಡಿ 17 289 ಬಂದ್ಬಿಡುತ್ತೆ, ಹೌದಾ. ಸೊ ಹಾಗಾಗಿ ಇಲ್ಲ 17 ಈಗ ಈ ಕಡೆ ನೋಡಿ ಇನ್ನೊಂದು ಸ್ಟೆಪ್ಪಲ್ಲಿ ಬರಿತೀನಿ ನಾನು. 1/2 2a ಪ್ಲಸ್ 16ರಲ್ಲಿ 1 ಹೋದರೆ 16d. ಇದು 17 ಹೌದಾ. ಈಗ ಈ ಕಡೆ ಮಾಡೋಣ ನೋಡಿ. ಈಗ 17 = 1/2. ನೋಡಿ ಇವೆರಡರಲ್ಲಿ ಕಾಮನ್ ಇಲ್ಲಿ 2 ಇದೆ, ಇಲ್ಲಿ ಸಹ 2 ಇರುತ್ತೆ. ಸೊ ಹಾಗಾಗಿ 2ಅನ್ನು ಹೊರಗಡೆ ತಗೊಂಡಾಗ ಇಲ್ಲೇನು ಉಳೀತು, a ಪ್ಲಸ್ ಇಲ್ಲಿ 2 8 ಕರೆಕ್ಟಾ, 2 8. ಸೊ 2 2 ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಫೈನಲ್ ಏನು ಉಳೀತು, a + 8d = 17 ಕರೆಕ್ಟಾ. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ ನಾವೇನು ಮಾಡೋಣ, ಸಮೀಕರಣ 1 ಮತ್ತು 2ಅನ್ನು ಅಂದರೆ 2ರಿಂದ 1ಅನ್ನು ಕಳೆದು ಬಿಡೋಣ. ಸೊ 2 - 1 ಮಾಡಿದಾಗ ಸೊ 2 ಏನಿದೆ, a + 8d = 17. ಒಂದೇನಿದೆ, a + 3d = 7. ಈಗ ನೋಡಿ ಮೈನಸ್ ಹಾಕೋಣ. ಸೊ ಇಲ್ಲೂ ಮೈನಸ್, ಇಲ್ಲೂ ಮೈನಸ್, ಇಲ್ಲೂ ಮೈನಸ್. ಸೊ a ಕ್ಯಾನ್ಸಲ್ಲು. ನೋಡಿ 8ರಲ್ಲಿ 3 ಹೋದರೆ 5d. ಈಗ 17ರಲ್ಲಿ 7 ಹೋದರೆ 10. ಸೊ ಅಲ್ಲಿಗೆ d = 10/5. ಅಲ್ಲಿಗೆ 5 1 5 2 ಅಲ್ಲಿಗೆ d = 2. d ಏನೋ 2, d ಬೆಲೆ 2 ಬಂತು. ಈಗ ನೋಡಿ d = 2 ಏನಿದೆ, ಇದನ್ನು ಸಮೀಕರಣ 1ರಲ್ಲಿ ಹಾಕೋಣ. d = 2ಅನ್ನು 1ರಲ್ಲಿ ಹಾಕಿದಾಗ ಸೊ ಆಗೇನು ಬರುತ್ತೆ, ಸಮೀಕರಣ 1 ಏನಿದು, a + 3d = 7 ಕರೆಕ್ಟಾ. a + 3d ಜಾಗದಲ್ಲೇನು 2 = 7. ಸೊ a ನೋಡಿ a + 2 3 6 = 7. ಈಗ 6 ನಿಂದ ಆ ಕಡೆ ಕಳ್ಸೋಣ. ಆಗ a = 7 - 6 ಅಲ್ಲಿಗೆ a = 1. ಸೊ a ಬೆಲೆ ಏನು ಬಂತು, 1 ಬಂತು. ಈಗ ಈ ಕಡೆ ನೋಡ್ರಿ ನಾವು SN ಅನ್ನು ಕಂಡುಹಿಡಿಯೋಣ. ಈಗ SN =
ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಗೊತ್ತಿಲ್ಲ, ಎನ್ನೇ ಕಂಡುಹಿಡಿಬೇಕು. ಎನ್ ಬೈ ಟು 2a, ಎ ಅಂತಂದರೆ 1 ಪ್ಲಸ್ ಎನ್ ಮೈನಸ್ 1 ಅದು ಗೊತ್ತಿಲ್ಲ. ಡಿ ಎಷ್ಟು ಈಗ ತಾನೇ ಕಂಡುಹಿಡಿದ್ವಲ್ಲ 2 ಅದು. ಸೊ ಈಗ ಎನ್ ಬೈ ಟು ಇಲ್ಲಿ 2 ಪ್ಲಸ್ ಎನ್ ಮೈನಸ್ 1 ಇಲ್ಲಿ 2 ಇದೆ, ಕರೆಕ್ಟಾ? ಈಗ ನೋಡಿ ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. ನಾನು 2 ಅನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ. ಆಗ ನೋಡಿ 2n ಬೈ 2 ಇಲ್ಲೇನು ಉಳೀತು 1 ಪ್ಲಸ್ ಎನ್ ಮೈನಸ್ 1, ಕರೆಕ್ಟಾ? ಈಗ ಈ 2 ಕ್ಯಾನ್ಸಲ್ ಆಯಿತು. ನೋಡಿ ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಆಗ ಏನು ಉಳೀತು? ಎನ್ ಇಂಟು ಎನ್ ಉಳೀತು. ಎನ್ ಇಂಟು ಎನ್ ಏನಾಗುತ್ತೆ? ಎನ್ ಸ್ಕ್ವೇರ್. ಸೊ ಹಾಗಾಗಿ ಎಸ್ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎನ್ ಸ್ಕ್ವಯರ್ ಆಗುತ್ತೆ. ಈಗ 10ನೇ ಲೆಕ್ಕ, ಎ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ A1 A2 A3 ಅಪ್ ಟು AN ಇದು ಒಂದು ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೇ ಲೆಕ್ಕ AN ಈಸ್ ಈಕ್ವಲ್ ಟು 3 ಪ್ಲಸ್ 4n ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ಮೊದಲನೇ ಲೆಕ್ಕ ತೆಗೆದುಕೊಳ್ಳೋಣ. ಇಲ್ಲಿ A1 ಅಂದರೆ ಏನು ಜಾಗದಲ್ಲಿ 1 ಹಾಕೋದು ಅಂತ, ಹೌದಾ? ಹಾಗಾಗಿ 3 ಪ್ಲಸ್ 4 ಇಂಟು 1 ಆಗೇನಾಗುತ್ತೆ ನೋಡಿ, 3 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 7. ಈಗ A2 ಇಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 2 ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ 4 2 8, 8 3 11, ಕರೆಕ್ಟಾ? A3 ಇಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 3, ಅಲ್ಲಿಗೆ 3 ಪ್ಲಸ್ 4 3 12, 12 3 ಎಷ್ಟಾಗುತ್ತೆ? 15 ಆಗುತ್ತೆ. ಸೊ ಈ 3 ಸಾಕು ಅನಿಸುತ್ತೆ ಅಲ್ವಾ? ಈಗ ನಾವೇನು ಮಾಡ್ಬೋದು ನೋಡಿ, A2 ಮೈನಸ್ A1 ಮಾಡೋಣ. A2 ಮೈನಸ್ A1 ಮಾಡಿದಾಗ A2 ಅಂತಂದರೆ 11 ಮೈನಸ್ 7, 11ರಲ್ಲಿ 7 ಹೋದರೆ 4 ಬರುತ್ತೆ, ಕರೆಕ್ಟಾ? ಹಂಗೆ ನಾವು A3 ಮೈನಸ್ A2 ಮಾಡೋಣ. A3 ಅಂತಂದರೆ ಏನು? 15 ಮೈನಸ್ A2 ಅಂದರೆ 11, 15ರಲ್ಲಿ 11 ಹೋದರೆ 4 ಬರುತ್ತೆ. ಸೊ ಇಲ್ಲಿ ಏನಾಗಿದೆ, ಸಾಮಾನ್ಯ ವ್ಯತ್ಯಾಸ ಏನಿದೆ ಸೇಮ್ ಬರ್ತಾ ಇದೆ. ಆಮೇಲೆ ಇಲ್ಲಿ ಮೊದಲನೇ ಪದ ನೋಡಿ 7 ಇದೆ, ಅದನ್ನು ನಾನು ವಾಕ್ಯ ರೂಪದಲ್ಲಿ ಬರೆದ್ಬಿಡ್ತೀನಿ. ನೋಡಿ ಇಲ್ಲಿ AK+1 ಮೈನಸ್ AK ಅಂದರೆ ಹಿಂದಿನ ಪದದಿಂದ ಮುಂದಿನ ಪದವನ್ನು ಕಳೆದಾಗ ಪ್ರತಿ ಬಾರಿಯೂ ಒಂದೇ ಆಗಿದೆ, ಅಂದರೆ 4 4ಕ್ಕೆ ಬರ್ತಾ ಇದೆ ನೋಡಿ. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿಯಾಗಿದ್ದು ಇಲ್ಲಿ ಮೊದಲನೇ ಪದ ಎ ಏನು? ಮೊದಲನೇ ಪದ ಎ ಕಂಡುಹಿಡಿದ್ವಲ್ಲ ನೋಡಿ 7. ನೆಕ್ಸ್ಟ್ ಡಿ ಸಾಮಾನ್ಯ ವ್ಯತ್ಯಾಸ, ಇದೇ ಸಾಮಾನ್ಯ ವ್ಯತ್ಯಾಸ ಏನು? 4, ಕರೆಕ್ಟಾ? ಈಗ ನಾವೇನು ಮಾಡೋಣ, ಎಸ್ ಎನ್ ಅನ್ನು ಕಂಡುಹಿಡಿಯೋಣ. ಎಸ್ ಎನ್ ಇಲ್ಲಿ ಮಾಡ್ತೀನಿ ನೋಡಿ. ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ ಏನು? ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂತಂದರೆ ನಮಗೆ ಗೊತ್ತಿದೆಯಾ ಏನು? ಎಸ್. ಹಾಗೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅದ್ರ ಜೊತೆಗೆ S15 ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. S15 ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ, S15 ಬರ್ಕೊಳ್ಳೋಣ. ಇದು ಸಹ ಕೊಟ್ಟಿದ್ದಾರೆ, S15 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ S15 ಇಸ್ ಈಕ್ವಲ್ ಟು ಎನ್ ಜಾಗದಲ್ಲಿ ಏನಾಕೋಣ, 15/2 2a, ಎ ಅಂದರೆ 7 ಪ್ಲಸ್ ಎನ್ ಅಂದರೆ 15 ಮೈನಸ್ 1, ಡಿ ಅಂದರೆ 4. ಸೊ ಈಗ ನೋಡಿ 15/2 7 2 14 ಪ್ಲಸ್ ನೋಡಿ 15ರಲ್ಲಿ 1 ಹೋದರೆ 14 ಇಂಟು 4. ಸೊ ನೋಡಿ ಈಗ ಏನು ಮಾಡೋಣ, ಈ 15 ಇಂಟು 2 ಇವೆರಡರಲ್ಲಿ 2 ಕಾಮನ್ ತೊಗೊಂಡ್ಬಿಡೋಣ. ಸೊ 2 ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿತು, 7 2 ಪ್ಲಸ್ ಇಲ್ಲಿ 14 ಇಂಟು 2ರಲ್ಲಿ ಕಾಮನ್ ತೊಗೊಂಡಿನಿ. ಸೊ 2 ಮಾತ್ರ ಉಳಿತದೆ. ಸೊ ಅಲ್ಲಿಗೆ 2 ಕ್ಯಾನ್ಸಲ್ಲು. 15 ಇಸ್ ಈಕ್ವಲ್ ಟು 7 ಪ್ಲಸ್ 14 2 28. ಈಗ 28 7 ಕೂಡಿದ್ರೆ 35. ಎಷ್ಟು? 35. ಸೊ ಈಗ 15ರಿಂದ ಇದನ್ನು ಗುಣಿಸ್ಬಿಡೋಣ. 15 ಇಲ್ಲಿ 75ಕ್ಕೆ 5 10ಕ್ಕೆ 7, ಕರೆಕ್ಟಾ? 7. 15 3 45, 45 7 52. ಸೊ ಅಲ್ಲಿಗೆ ಎಷ್ಟು ಬರುತ್ತೆ? S15 ಇಸ್ ಈಕ್ವಲ್ ಟು 525 ಬರುತ್ತೆ ಉತ್ತರ. ಈಗ ಎರಡನೇ ಲೆಕ್ಕ, ಇದರಲ್ಲಿ AN ಇಸ್ ಈಕ್ವಲ್ ಟು 9 ಮೈನಸ್ 5n ಮಾಡೋಣ. ಇಲ್ಲೂ ಸಹ S15 ಕಂಡುಹಿಡಿಯಿರಿ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಅಂದರೆ 15 ಪದಗಳ ಹೊರಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನು ಯಾವುದು ಇದನ್ನು ತೆಗೆದುಕೊಳ್ತೀನಿ, ಇದಲ್ಲ, ನೆನಪಿಟ್ಕೊಳ್ಳಿ. ಮತ್ತು
ಎನ್ ಇಸ್ ಈಕ್ವಲ್ ಟು 9 ಮೈನಸ್ 5n. ಈಗ A1 ಮಾಡ್ತೀನಿ ನಾನು. A1 ಇಸ್ ಈಕ್ವಲ್ ಟು 9 ಮೈನಸ್ 5 ಇಂಟು 1, ಅಲ್ಲಿಗೆ 9ರಲ್ಲಿ 5 ಹೋದರೆ 4. ನೆಕ್ಸ್ಟ್ A2 ಇಸ್ ಈಕ್ವಲ್ ಟು 9 ಮೈನಸ್ 5 ಇಂಟು 2, ಅಲ್ಲಿಗೆ 9 ಮೈನಸ್ 5 2 10, 10ರಲ್ಲಿ 1 ಹೋದರೆ 1, ಎಂಥ 1 ಮೈನಸ್ 1. ನೆಕ್ಸ್ಟ್ A3 ಇಸ್ ಈಕ್ವಲ್ ಟು 9 ಮೈನಸ್ 5 ಇಂಟು 3, ಅಲ್ಲಿಗೆ 9 ಮೈನಸ್ 5 3 15, 15ರಲ್ಲಿ 9 ಹೋದರೆ 6, ಎಂಥ 6 ಮೈನಸ್ 6. ಸೊ ಈ 3 ಪದ ಸಾಕಾಗತ್ತೆ. ಈಗ ನಾವೇನು ಮಾಡೋಣ ಅಂತಂದರೆ, ಈಗ ಫಸ್ಟು A2 ಮೈನಸ್ A1 ಮಾಡೋಣ. A2 ಮೈನಸ್ A1 ಈಗ ಬರ್ಕೊಡೋಣ. A2 ಮೈನಸ್ A1. A2 ಅಂತಂದರೆ ಏನು? ಮೈನಸ್ 1, ಕರೆಕ್ಟಾ? ಇದು ಮೈನಸ್ 4, ಸೊ ಅಲ್ಲಿಗೆ ಮೈನಸ್ 5 ಬಂತು. ನೆಕ್ಸ್ಟ್ A3 ಮೈನಸ್ A2. A3 ಏನಿದೆ? ಮೈನಸ್ 6 ಇದೆ, ಕರೆಕ್ಟಾ? ಮೈನಸ್ A2 ಏನಿದೆ? A2 ಮೈನಸ್ 1 ಇದೆ, ಸೊ ಮೈನಸ್ ಆಫ್ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ನೋಡಿ ಮೈನಸ್ 6. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, 6ರಲ್ಲಿ 1 ಹೋದರೆ 5, ದೊಡ್ಡ ಸಂಖ್ಯೆ 6, 6 ಪಕ್ಕ ಮೈನಸ್ ಇದೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ? ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಾ ಇದೆ ಪ್ರತಿ ಸರಿ. ಹಾಗಾಗಿ ಇಲ್ಲಿ ಮೊದಲನೇ ಪದ 4 ಆಗಿದೆ, ಹಾಗಾಗಿ ಇದು ಸಮಾಂತರ ಶ್ರೇಣಿಯಾಗಿದೆ ಅಂತ ವಾಕ್ಯ ರೂಪದಲ್ಲಿ ಬರೆದ್ಬಿಡ್ತೀನಿ, ಹಿಂದಿನ ಲೆಕ್ಕದಲ್ಲಿ ಬರ್ದಂಗೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ AK+1 ಮೈನಸ್ AK ಅಂತಂದರೆ ಹಿಂದಿನ ಪದದಿಂದ ಮುಂದಿನ ಪದವನ್ನು ಕಳೆದಾಗ ಪ್ರತಿ ಬಾರಿ ಒಂದೇ ಆಗಿದೆ, ಅಂದರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಿದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿಯಾಗಿದ್ದು, ಇಲ್ಲಿ ಮೊದಲನೇ ಪದ ಏನು? ಮೊದಲನೇ ಪದ ಈ ಕಡೆ ನೋಡಿ, ಫಸ್ಟ್ ಮಾಡಿದ್ವಲ್ಲ, ಇದು 4, ಇದು ಮೊದಲನೇ ಪದ A. ನೆಕ್ಸ್ಟ್ ಡಿ ಸಾಮಾನ್ಯ ವ್ಯತ್ಯಾಸ ನೋಡಿ, ಕಾಮನ್ ಬರ್ತಾ ಇದೆಯಲ್ಲ, ಇದೇ ಸಾಮಾನ್ಯ ವ್ಯತ್ಯಾಸ ಏನು? D 5. ಹೌದಾ? ಈಗ ನಾವೇನು ಮಾಡೋಣ ಅಂತ S15 ಕಂಡಿಡಿಯೋಣ. S15 ಇಸ್ ಈಕ್ವಲ್ ಟು, ಫಸ್ಟ್ ಸೂತ್ರ ಹಾಕೋಣ, n/2 2a ಪ್ಲಸ್ n ಮೈನಸ್ 1 ಇಂಟು D. ಈಗ ಈ ಕಡೆ ನೋಡಿರಿ, S15 ಇಸ್ ಈಕ್ವಲ್ ಟು n ಜಾಗದಲ್ಲಿ 15/2 ಪ್ಲಸ್ 2a. A ಅಂತಂದ್ರೆ ಏನು? 4 ಪ್ಲಸ್ n ಮೈನಸ್ 1, n ಅಂತಂದರೆ 15 ಮೈನಸ್ 1 ಇಂಟು D ಅಂದರೆ ಮೈನಸ್ 5. ಈಗ 15/2, ಈಗ ನೋಡಿ 4 2 8 ಪ್ಲಸ್ ನೋಡಿ 15ರಲ್ಲಿ 1 ಹೋದರೆ 14 ಇಂಟು ಮೈನಸ್ 5. ಈಗ ನೋಡಿ ಇಲ್ಲಿ ಎಲ್ಲದರಲ್ಲೂ ಕಾಮನ್ ಏನಿದೆ? 2 ಕಾಮನ್ ಇದೆ. ಸೊ ಹಂಗಾಗಿ 2 ಹೊರಗೆ ತೊಗೊಂಡ್ಬಿಡ್ತೀನಿ ನಾನು. 2 ಹೊರಗೆ ತೊಗೊಂಡಾಗ ನೋಡಿರಿ, 2 4, ಇಲ್ಲಿ 4 ಉಳಿತು, ಕರೆಕ್ಟಾ? ಇಲ್ಲಿ 7 ಉಳಿತು, ಇಲ್ಲಿ ಮೈನಸ್ 5, ಕರೆಕ್ಟಾ? ಅಂದರೆ 2 7 14 ಅಲ್ಲ, ಹಂಗಾಗಿ 2 ಹೊರಗೆ ತೊಗೊಂಡಿದ್ದೀನಿ, ಇಲ್ಲಿ 7 ಮಾತ್ರ ಉಳಿಯಿತು. ಯಾಕೆ ಅಂದರೆ 2 ಭಾಗಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ. ನೀವು ಹಂಗೂ ಮಾಡ್ಬೋದು, ಎಲ್ಲ ಮಾಡಿ ನಂತರ ಮಾಡ್ಬೋದು, ಅದು ಸಹ ಮಾಡ್ಬೋದು. ಇದು ಸುಲಭವಾಗಿ ಮಾಡ್ಬೋದಲ್ಲ ಅಂತ ನಿಮಗೊಂದು ಮೆಥಡ್ ಇದೆ, ಸಿಂಪಲಾಗಿ ಮಾಡ್ತಕ್ಕಂಥದ್ದು. ನೋಡಿ, ಈಗ ಪ್ಲಸ್ ಇಂಟು ಮೈನಸ್, ಮೈನಸ್ 7 5 35. ಈಗ 35ರಲ್ಲಿ 4 ಹೋದರೆ 31, ಎಂಥ 31? ಮೈನಸ್ 31, ಕರೆಕ್ಟಾ? ಮೈನಸ್ 31. ಈಗ ಇವೆರಡನ್ನು ಗುಣಿಸ್ಬಿಡೋಣ. ನೋಡಿ, 15 1 15ಕ್ಕೆ 5, 10 1, 15 3 45, 45 1 46, ಎಂಥ 46? ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 465. ಇದು S15 ಉತ್ತರ ಆಗಿದೆ. S15 ಇಸ್ ಈಕ್ವಲ್ ಟು ಮೈನಸ್ 465. ಒಂದೊಂದು ಸರಿ ಈ S15 ಕಂಡುಹಿಡಿಲಿಲ್ಲ, ಇಷ್ಟೇ ತೋರಿಸಿ ಅಂತ ಏನಾದ್ರು ಅಂತ ಹೇಳಿದ್ರೆ ನಾವು ಇಲ್ಲಿವರೆಗೂ ಬರೆದ್ರೆ ಸಾಕು. ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೂ ನಾವು ಲೆಕ್ಕ ಮಾಡಿದ್ರೆ ಸಾಕು, ಫುಲ್ ಸಿಗುತ್ತೆ. ಇಲ್ಲಿವರೆಗೂ ಕೇಳಿದ್ರೆ ಇಲ್ಲಿವರೆಗೂ ಸಹ ನಾವು ಮಾಡಬೇಕಾಗತ್ತೆ.